ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ಸುಶಾ ವ್ಲಾಗ್ಸ್ ಇನ್ ಕನ್ನಡಗೆ ಎಲ್ರಿಗೂ ಸ್ವಾಗತ. ಇದು 3ನೇ ವಾರದ ವೈಭವ ಲಕ್ಷ್ಮಿ ವ್ರತದ ಪೂಜೆಯ ಒಂದು ವಿಡಿಯೋ ಆಗಿರುತ್ತೆ. ಆವತ್ತಿನ ದಿನ ಬೆಳಗ್ಗೆ ನಾನು ಆಷಾಢ ಲಕ್ಷ್ಮಿಯ ಪೂಜೆಯನ್ನು ಸಹ ಮಾಡಿದ್ದೆ. ಆ ವಿಡಿಯೋನ ನಾನಿಲ್ಲಿ ಹಾಕಿಲ್ಲ, ಶಾರ್ಟ್ಸಲ್ಲಿ ಹಾಕಿದ್ದೀನಿ. ಶಾರ್ಟ್ಸಿಗೆ ಹಾಕೋಣ ಅಂತ ಬಿಟ್ಟಿದ್ದೀನಿ. ವೈಭವ ಲಕ್ಷ್ಮಿ ಪೂಜೆ ಸಂಜೆ ಅಲ್ವಾ, ಸುಮಾರಷ್ಟು ಟೈಮ್ ಇತ್ತು. ಮನೆಯೆಲ್ಲ ಮತ್ತೊಮ್ಮೆ ಕ್ಲೀನ್ ಮಾಡ್ಕೊಂಡು ಮಕ್ಕಳಾಗಲೇ ಸಂಜೆನೇ ಮಲಗಿಬಿಟ್ರು ಫ್ರೆಂಡ್ಸ್. ನನಗೆ ಅದನ್ನು ಒಂದು ಒಳ್ಳೇದಾಯಿತು. ಅಂದರೆ ಅರ್ಲಿ ಮಾರ್ನಿಂಗ್ ಬೇಗ ಎದ್ದರು, ನೈಟ್ ಊಟ ಮಾಡಿಸಿ ಮತ್ತೆ ಮಲಗಿಸಿದೆ. ಇನ್ನು ಪೂಜೆ ಟೈಮಲ್ಲಿ ಮನೆ ಪ್ರಶಾಂತವಾಗಿತ್ತಲ್ವ, ನನಗೆ ಅಷ್ಟೇ ಬೇಕಿತ್ತು. ಇದು ಹುಣಸೆ ಹಣ್ಣನ್ನು ಹಾಕಿ ಹಿಂದಿನ ದಿನ ತೊಳೆದಿಟ್ಟಿದ್ದೆ ಫ್ರೆಂಡ್ಸ್ ನಾನು ಕಳಶನ. ಅದು ಯಾಕೋ ಮತ್ತೆ ಸ್ವಲ್ಪ ಕಪ್ಪಾಗಿರೋ ಥರ ಅನ್ನಿಸ್ತು. ಮನ್ಸು ಯಾಕೋ ಒಪ್ಪಲಿಲ್ಲ ಹಾಗೆ ಇಡೋದಕ್ಕೆ. ಹಾಗಾಗಿ ಮತ್ತೊಮ್ಮೆ ತೊಳೆದು ಇಡೋಣ ಅಂತೇಳಿ ತೊಳ್ಕೊಂಡು ಬಂದೆ. ಹುಣಸೆ ಹಣ್ಣಿಂದ ತೊಳೆದಿರೋದ್ರಿಂದ ಹುಣಸೆಹಣ್ಣು ದೀಪದ ಒಂದು ಬತ್ತಿ ಹಾಕ್ತೀವಲ್ವ, ಅದರಲ್ಲಿ ಹುಣಸೆಹಣ್ಣು ಉಳ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ಗಂಧದ ಕಡ್ಡಿ ತಗೊಂಡು ಅದನ್ನು ರಿಮೂವ್ ಮಾಡಿದೆ. ಇನ್ನು ಆ ಬುಕ್ಕಲ್ಲಿ ನಾನು ಬೇಕಾಗಿರ್ತಕ್ಕಂಥ ಅಂದರೆ ಪೂಜೆಗೆ ಏನಾದರೂ ಮಿಸ್ ಮಾಡಬಾರ್ದು ಅಂತ ನಾನು ಬರೆದು ಇಟ್ಕೊಂಡಿರ್ತೀನಿ. ಎಷ್ಟೇ ಪರ್ಫೆಕ್ಟ್ ಇದ್ದರೂ ಆ ಬುಕ್ಕನ್ನು ಮಾತ್ರ ನಾನು ಬಿಡೋಲ್ಲ. ಯಾಕೆ ಅಂತಂದರೆ ಏನಾದರೂ ತಪ್ಪುಗಳಾಗಿ ಆಗ್ತಿರುತ್ತಲ್ವ, ಬರೆದಿಟ್ಟಿರೋದನ್ನು ಸ್ವಲ್ಪ ನೋಡ್ಕೊಂಡು ಮಾಡೋದ್ರಿಂದ. ಜೊತೆಗೆ ಆ ಬುಕ್ಕಲ್ಲಿ ನಾನು ವೈಭವ ಲಕ್ಷ್ಮಿದು ಮತ್ತು ವರಮಹಾಲಕ್ಷ್ಮಿ ಬುಕ್ಗಳನ್ನ ಇಟ್ಟಿರ್ತೀನಿ ಆ ನೋಟ್ಬುಕ್ ಜೊತೆಗೆ. ಹಾಗಾಗಿ ಅದನ್ನು ಯಾವಾಗಲೂ ಜೊತೆಗೆ ಇಟ್ಕೊಂಡಿರ್ತೀನಿ ಪೂಜೆಯಲ್ಲಿ. ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ಜೋಡಿಸ್ಕೊಂಡೆ. ನಮ್ಮನೆಯವರಿಗೆ ಬೆಳಗ್ಗೆ ಹೋಗಿ ಸ್ವಲ್ಪ ಮಾವಿನ ಸೊಪ್ಪನ್ನು ಪೂಜೆಗೆ ತಂದುಕೊಡಿ ಅಂತ ಹೇಳಿದ್ರೆ ಮರನೇ ತೊಗೊಂಡು ಬಂದುಬಿಟ್ಟಿದ್ದಾರೆ. ಫ್ರಿಜ್ಜಲ್ಲಿ ಇಡೋಕ್ಕೆ ಆಗಲ್ಲ ಅಂತೇಳಿ ಬೆಳಗ್ಗೆನೇ ತೊಳೆದ್ಬಿಟ್ಟು, ಅಂದರೆ ಹಿಂದಿನ ದಿನವೇ ತೊಳೆದ್ಬಿಟ್ಟು ಒಂದು ವೈಟ್ ಬಟ್ಟೆನಲ್ಲಿ ಸುತ್ತಿಟ್ಟಿದ್ದೆ. ನೋಡ್ತಾ ಇದ್ದೆ, ಹಿಂದಿನ ದಿನ ತೊಗೊಂಡು ಬಂದಿದ್ದು ಬೆಳಗ್ಗೆ ಪೂಜೆಗೇನೋ ಆಯಿತು, ಬಟ್ ಸಂಜೆ ಅಷ್ಟೊತ್ತಿಗೆ ಮತ್ತೆ ಮಾಸ್ಲೇನಾದರೂ ಆಗಿಬಿಟ್ಟಿದೆಯಾ ಏನು ಅಂತ. ಇಲ್ಲ, ಏನೂ ಆಗಿದ್ದಿಲ್ಲ. ತುಂಬ ಚೆನ್ನಾಗಿ ಫ್ರೆಶ್ ಆಗಿತ್ತು ಸೊಪ್ಪು. ಇನ್ನು ಆಷಾಢ ಲಕ್ಷ್ಮಿ ಪೂಜೆ ಕೊನೆ ವಾರದ್ದಾಗಿರೋದ್ರಿಂದ ನಾನು ಬ್ಲೌಸ್ ಪೀಸ್ ಅಂದರೆ ಫ್ರೆಂಡ್ಸ್ ನಾನೇನು ಮಾಡಿದೆ ಅಂದರೆ ಬ್ಲೌಸ್ ಪೀಸ್ ಎಷ್ಟು ಅಂತ ಸೀರೆಗೆ ಬ್ಲೌಸು ಸ್ಟಿಚ್ ಮಾಡಿಸೋದು, ಎಷ್ಟೊಂದು ಬ್ಲೌಸ್ಗಳನ್ನ ಮದುವೆನಲ್ಲಿ ಸ್ಟಿಚ್ ಮಾಡಿಸಿದ್ದು ನಾನು ಇಲ್ಲಿ ತನಕ ಕೂಡ ಹಾಕಲಿಲ್ಲ. ಹಾಗಾಗಿ ನಾನೇನು ಮಾಡಿದೆ, ಟಾಪ್ಗೆ ಅಂತ ಹೇಳಿ ಒಂದು ಸ್ವಲ್ಪ ಜಾಸ್ತಿ ಬಟ್ಟೆನೇ ಬ್ಲೌಸ್ ಪೀಸ್ಗೆ ಟಾಪ್ ಪೀಸ್ ಏನು ಬರುತ್ತಲ್ವ ಅದನ್ನೇ ಕಟ್ ಮಾಡಿಸ್ಕೊಂಡು ಬಂದೆ. ಅದು ಆದ್ರೂ ಇಡ್ಬೋದು ಅಂತ ಹೇಳಿ. ಹಾಗಾಗಿ ಅದನ್ನು ಇಟ್ಟು ನಾನು ಬೆಳಗ್ಗೆ ಮಡ್ಲಕ್ಕಿ ತುಂಬಿ ಆಷಾಢ ಲಕ್ಷ್ಮಿ ಪೂಜೆಯನ್ನು ಮುಗಿಸ್ದೆ. ಇನ್ನು ಸಂಜೆ ಒಂದಿಬ್ಬರು 3 ಜನನ ಕರೆದು ಅರಿಶಿನ ಕುಂಕುಮ ಕೊಟ್ಟೆ ಕೂಡ. ಅಷ್ಟೊತ್ತಿಗಾಗಲೇ ವೈಭವ ಲಕ್ಷ್ಮಿ ಪೂಜೆನೆಲ್ಲ ನಾನು ಮುಗಿಸಿದ್ದೆ. ಅದಾದಮೇಲೆ ಕರೆದಿದ್ದೆ. ಆ ವಿಡಿಯೋ ನಾನು ಇಲ್ಲಿ ಹಾಕಿಲ್ಲ, ಯಾಕೆಂತಂದರೆ ಅವ್ರು ಹೇಳಿದರು ಹಾಕ್ಬೇಡಿ ಅಂತ. ಹಾಗಾಗಿ ಇನ್ನು ನಾನು ವೈಭವ ಲಕ್ಷ್ಮಿ ಪೂಜೆನ ಶುರು ಮಾಡಿದೆ. ಪಕ್ಕದಲ್ಲಿ ಮಡ್ಲಕ್ಕಿ ಎಲ್ಲ ಇಟ್ಟಿದ್ದೆ ಅಲ್ವಾ, ಅದನ್ನೆಲ್ಲ ತೆಗೆದುಬಿಟ್ಟು ರಂಗೋಲಿನ ಹಾಕಿಬಿಟ್ಟು ಒಂದು ಪ್ಲೇಟಲ್ಲಿ ಅಕ್ಕಿನ ಜೋಡಿಸ್ಕೊಂಡು ಫಸ್ಟು ವಿಘ್ನ ವಿನಾಶಕ ಗಣೇಶನ ಪೂಜೆನ ನಾನು ಮಾಡಿಕೊಂಡೆ. ಗಣೇಶನಿಗೆ ಅರಿಶಿನ ಕುಂಕುಮ ಕೊಟ್ಟು ಗೆಜ್ಜೆ ವಸ್ತ್ರ ಇಟ್ಟು ಸ್ವಲ್ಪ ಮಲ್ಲಿಗೆ ಹೂವನ್ನ ಮುಡಿಸಿದ್ದಾಯಿತು. ಇನ್ನು ತುಂಬಿದ ಕಳಸನ ತೊಗೊಂಡು ಬಂದು ಆ ಅಕ್ಕಿಯ ಮೇಲಿಟ್ಟು ನಾನು ಕೂಡ ಗಂಗೆ ಪೂಜೆನ ಮಾಡಿಕೊಂಡೆ. ಗಂಗೆ ಪೂಜೆ ಮಾಡ್ಕೊಂಡಿದ್ದಾದಮೇಲೆ ಒಂದು ಅರಿಶಿನ ಕುಂಕುಮ ಅಕ್ಷತೆ, ಆಮೇಲಿಂದ ಒಂದು ಹೂವು, ಜವಾದು ಪುಡಿ ಮತ್ತು ಲಾವಂಚ ಬೇರು ಇಷ್ಟನ್ನು ಹಾಕಿ ಪೂಜೆನ ಮಾಡಿಕೊಂಡೆ. ಅದಕ್ಕೆ ನಾನು ಎಲೆನ ಸಪ್ರೇಟಾಗಿ ಇಡ್ಬೋದಿತ್ತು, ಬಟ್ ಇದು ಯಾಕೋ ಒಂದೇ ಸರಿಗೆ 9 ಎಲೆದು ಚೆನ್ನಾಗಿರೋದು ಸಿಕ್ತು. ಹಾಗಾಗಿ ನಾನು ಇದನ್ನೇ ಕಳಸಕ್ಕೆ ಕೂರಿಸ್ತಾ ಇದ್ದೀನಿ. ಇನ್ನು ಪ್ಲೇಟಲ್ಲಿ ಅಕ್ಕಿ ಹಾಕಿಟ್ಟಿದ್ದಲ್ಲ, ಅದ್ರ ಮೇಲೆ ಲಕ್ಷ್ಮೀನಾರಾಯಣರ ವಿಗ್ರಹ ಇಲ್ಲ ಅಂತ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಅಲ್ವಾ. ಹಾಗಾಗಿ ಲಾಸ್ಟ್ ಟೈಮ್ ಏನು ಚಿನ್ನದ ಒಡವೆ ಇಟ್ಟಿದ್ದೆ ಅದನ್ನೇ ಇಟ್ಟು ನಾನು ಪೂಜೆ ಮಾಡ್ತಾಯಿದ್ದೀನಿ. ಅದನ್ನು ಇಟ್ಟಾದ್ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು, ಅಂದರೆ ದೇವರ ವಿಗ್ರಹಗಳನ್ನ ಇಟ್ಟರೆ ನಾವು ಗಂಧ ಅಕ್ಷತೆ ಹಾಕ್ತೀವಲ್ವ, ಅರಿಶಿನ ಕುಂಕುಮ ಹಚ್ತೀವಲ್ವ. ಹಾಗಾಗಿ ನಾನು ಆ ಒಡವೆನೇ ಲಕ್ಷ್ಮೀನಾರಾಯಣರ ಸ್ವರೂಪ ಅಂತ ಹೇಳಿ ಅರಿಶಿನ ಕುಂಕುಮ ಗಂಧ ಇಟ್ಟು ಅಕ್ಷತೆನ ಹಾಕಿ ಹೂವಿನ ಅಲಂಕಾರ ಮಾಡಿ ಗೆಜ್ಜೆ ವಸ್ತ್ರನ ಹಾಕಿದೆ. ಇನ್ನು ನೈವೇದ್ಯಕ್ಕೆ ನಾನು ಕೋಸಂಬರಿ ಮತ್ತು ಹಸಿ ಹಾಲನ್ನು ಇಡ್ತಾಯಿದ್ದೀನಿ ಫ್ರೆಂಡ್ಸ್. ಬೆಳಗ್ಗೆ ಆಷಾಢ ಲಕ್ಷ್ಮಿ ಪೂಜೆ ಅಂತ ಪಾಯಸ ಮಾಡಿಬಿಟ್ಟಿದ್ದೆ. ಹಾಗಾಗಿ ಈ ವಾರ ಸ್ವಲ್ಪ ಸಿಂಪಲ್ಲಾಗಿರಲಿ, ಇನ್ನೂ 2 ವೀಕ್ಸ್ ಇದೆ ಅಲ್ವಾ, ಮಾಡೋಣ ಅಂತ ಹೇಳ್ಬಿಟ್ಟು ಕೋಸಂಬರಿ ಮಾತ್ರ ಕಂಪಲ್ಸರಿ, ಅದ್ರ ಜೊತೆಗೆ ಸ್ವಲ್ಪ ಪಾಯಸ ಇಟ್ಟೆ. ಮಡ್ಲಕ್ಕಿನೂ ಸಹ ಇಟ್ಟೆ ಫ್ರೆಂಡ್ಸ್ ನಾನು. ಬಾಳೆಹಣ್ಣು, ಎಲೆ ಅಡಿಕೆ, ದಕ್ಷಿಣೆ, ಹೂವು, ಸ್ವಲ್ಪ ಅಕ್ಕಿ ಆ ಎಲೆ ಮೇಲೇ ಹಾಕಿಟ್ಟೆ. ಯಾಕೆಂದರೆ ಪಕ್ಕದಲ್ಲಿ ಜಾಗ ಇಲ್ವಲ್ಲ, ಹಾಗಾಗಿ ಸ್ವಲ್ಪ ಅದರಲ್ಲಿ ಎಲೆನಲ್ಲಿ ಹಾಕಿ ಅಮ್ಮನವರಿಗೆ ಪಕ್ಕದಲ್ಲಿಟ್ಟು ಗಂಧದ ಕಡ್ಡಿನ ಬೆಳಗ್ದೆ. ಹೊಸ್ಲಿಗೂ ಕೂಡ ಬೆಳ್ಕೊಂಡು ಒಳಗಡೆ ಬಂದೆ ಫ್ರೆಂಡ್ಸ್. ನೋಡ್ತಿದ್ದೀರಾ ತುಂಬ ಕತ್ಲೆಯಾಗಿದೆ. ಹಾಗಾಗಿ ಬೇಗ ಪೂಜೆನ ಮುಗಿಸೋಣ ಅಂತ ಒಳಗಡೆ ಬಂದೆ. ಇನ್ನು ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆ ನಾನು ಮಾಡ್ತೀನಿ ಅಂತ ಹೇಳಿದ್ದೆ ಲಾಸ್ಟ್ ವೀಡಿಯೋದಲ್ಲಿನೂ. 5 ಅಥವಾ 9 ಹಚ್ಬೋದು. ನಾನಿಲ್ಲಿ 2 ಬೆಟ್ಟದ ನೆಲ್ಲಿಕಾಯಿನ ರೆಗ್ಯುಲರಾಗಿ ಮಾಡ್ತಾ ಬಂದಿರೋದ್ರಿಂದ ಅಷ್ಟೇ ದೀಪಾರಾಧನೆನ ನಾನು ಮಾಡ್ತಾಯಿದ್ದೀನಿ. ಇನ್ನು ಕುಂಕುಮ ಅರ್ಚನೆ ಮಾಡ್ಕೋಬಹುದು ಲಕ್ಷ್ಮಿ ಅಷ್ಟೋತ್ತರ ಹೇಳ್ತಾ. ನಾನಿಲ್ಲಿ ಹೂವಿನ ದಳಗಳಿಂದ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಯಾವುದೇ ರೀತಿ ಕುಂಕುಮಾರ್ಚನೆ ಮಾಡ್ತಿಲ್ಲ. ಇನ್ನು ಇಷ್ಟೆಲ್ಲ ಆಗಿದ್ಮೇಲೆ ನೈವೇದ್ಯ ಸಹ ಆಯಿತು, ಕುಂಕುಮಾರ್ಚನೆಯೂ ಸಹ ಆಯಿತು. ಪೂಜೆದು
ಒಂದು ವಿಡಿಯೋ. ಬೆಳಗ್ಗೆ ಅಮ್ಮನವರಿಗೆ ಆಷಾಢ ಲಕ್ಷ್ಮಿ ಅಮ್ಮನ ಪೂಜೆ ಮಾಡಿದ್ದೆ, ಸಂಜೆ ವೈಭವ ಲಕ್ಷ್ಮಿ ಅಮ್ಮನವರು ಪೂಜೆ ಮಾಡಿದ್ದೆ ಅಲ್ವಾ. ಇನ್ನು ಅರಿಶಿನ ಕುಂಕುಮ ಕರೆದಿರೋರು ಸ್ವಲ್ಪ ಲೇಟಾಗಿ ಬರ್ತಾರೆ ಅಂತ ಗೊತ್ತಾಯಿತು. ಹಾಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ. ನಾನು ಊಟ ಮಾಡ್ತಿದ್ದೆ, ಅವರೂ ಸಹ ಬಂದರು. ಇವತ್ತೇನಾಯಿತು ಅಂದರೆ ಫ್ರೆಂಡ್ಸ್, ನಾನು ಅರಿಶಿನ ಕುಂಕುಮ ಕರೆದಿದ್ದೆ ಅಲ್ವಾ, ಅದರಲ್ಲಿ ಒಬ್ಬರು ಅಮ್ಮ ಏನಂದರೆ ಪಾಪ ಅವರು ಹೇಳ್ಬಾರ್ದು ನಾನು ಈ ಸನ್ನಿವೇಶನ. ಏನಾಯಿತು ಅಂತ ಅಂದರೆ, ಅವರು ಯಜಮಾನ್ರಿಲ್ಲ, ಬಂದಿದ್ದಾರೆ, ನಮ್ಮ ಮನೆಗೆ ಬಂದಿದ್ದಾರೆ ಅವ್ರ ಜೊತೆಗೆ. ನನಗೆ ಹಾಗೆ ಕಳಿಸೋದಕ್ಕೆ ಮನಸ್ಸಾಗಲಿಲ್ಲ, ಹಾಗಾಗಿ ನಾನು ಅವ್ರಿಗೂ ಕೊಟ್ಟೆ. ಬಟ್ ಇರ್ತಾರಲ್ವ ಒಂದಿಬ್ಬರು ಯಾರಾದರೂ ಕೆಟ್ಟದಾಗಿ ಹೇಳೋರು, ಅವರು ಏನೋ ಹೇಳಿದ್ರು. ಬಟ್ ನಾನು ಅದನ್ನು ಮನಸ್ಸಿಗೆ ತಗೊಂಡಿಲ್ಲ, ಒಳ್ಳೆ ಮನಸ್ಸಿಂದ ಕೊಟ್ಟಿದ್ದೀನಿ, ಒಳ್ಳೆಯದಾಗಿದೆ ಅಂದ್ಕೊಂಡೆ ನಾನು ಸುಮ್ಮನಿದ್ದೀನಿ. ನನಗೆ ಗೊತ್ತಿರೋರಿಗೆ ಕೇಳಿದೆ ಕೂಡ, ಏನೂ ಆಗಲ್ಲಮ್ಮ ನೀನು ಭಯ ಪಡಬೇಡ ಅಂತ ಹೇಳಿದ್ರು. ಹಾಗಾಗಿ ಈ ರೀತಿ ಯೋಚನೆ ಮಾಡೋದು ತುಂಬ ತಪ್ಪು, ಗೊತ್ತಿರ್ತಕ್ಕಂಥದ್ದೇ. ಬಟ್ ನನಗೆ ಎಂಥ ಧರ್ಮ ಸಂಕಟ ಅನ್ನಿಸ್ಬಿಡ್ತು ಅಂದರೆ, ಆ ಟೈಮಲ್ಲಿ ಆಗಿದ್ದಾಗಲಿ ಅಂತೇಳಿ ಅಮ್ಮನವ್ರಿಗೆ ಹೇಳ್ಕೊಂಬಿಟ್ಟು ಮನಸ್ಸು ಮಾಡಿ ನಾನು ಕೊಟ್ಟೇ ಬಿಟ್ಟೆ. ಸರಿನೋ ತಪ್ಪೋ ನಂಗೆ ಗೊತ್ತಿಲ್ಲ. ಅಷ್ಟಾಯಿತು ಫ್ರೆಂಡ್ಸ್ ಇವತ್ತು. ಇನ್ನು ಧೂಪಕ್ಕೆ ನಾನು ಪಲಾವ್ ಎಲೆ, ಲವಂಗ, ಏಲಕ್ಕಿ, ಕರ್ಪೂರ, ತುಪ್ಪ, ಒಂದಷ್ಟು ಮೆಣಸಿನ್ಕಾಳನ್ನ ಹಾಕಿ ಮನೆ ತುಂಬ ಧೂಪ ಕೊಡಿಸಿದ್ದಾಯಿತು. ಇನ್ನು ಅದಾದಮೇಲೆ ನಾನು ಅರಿಶಿನ ಕುಂಕುಮಕ್ಕೆ ಬಂದಿದ್ರಲ್ವ, ಇನ್ನು ನೈಟ್ 9 ಗಂಟೆ ಮೇಲೆ ಕೆಂಪು ನೀರು ಮಾಡಿ ಹೊರಗೆ ಹಾಕಿದೆ ಫ್ರೆಂಡ್ಸ್. ನೋಡ್ತಿರ್ಬೋದು ಇಷ್ಟು ಕತ್ಲಿನಲ್ಲಿ ಅಲ್ಲಿ ಉರಿತಿರೋ ದೀಪ ತುಂಬ ಅಂದರೆ ತುಂಬ ಮನಸ್ಸಿಗೆ ಖುಷಿ ಕೊಡ್ತಾಯಿತ್ತು. ಆಗಿರ್ತಕ್ಕಂಥ ಎಲ್ಲ ಡಿಸ್ಟರ್ಬೆನ್ಸ್ ನನಗೆ ಹಾಗಾಗಿ ಹೋಯಿತು. ಇನ್ನು ಕಳಶ ಕದಲಿಸೋ ಅಂಥ ಟೈಮು ಫ್ರೆಂಡ್ಸ್. ನಾನು ಅವತ್ತು ರಾತ್ರಿಯೇ ಕಳಶ ಎತ್ತುತ್ತೀನಿ, ಅಂದರೆ ಕಳಶ ಕದಲಿಸಿ ಬಿಟ್ಬಿಡ್ತೀನಿ. ಇನ್ನು ಇಟ್ಕೊಂಡಿರ್ತಕ್ಕಂಥ ಎಲ್ಲ ಪೂಜೆ ಸಾಮಾನುಗಳನ್ನೂ ಬೆಳಗ್ಗೆ ತೆಗಿತೀನಿ. ಅದರಲ್ಲಿರ್ತಕ್ಕಂಥ ಒಡವೆ ಮತ್ತು ದುಡ್ಡನ್ನು ಆವತ್ತಿನ ರಾತ್ರಿಯೇ ಎತ್ತಿಟ್ಕೋಬೋದು. ನಾನು ಪೂಜೆಗೆ ಅಂತ ಕಾಯಿನ್ಸನ್ನು ಬಳಸ್ತೀನಲ್ವ, ಆ ಬಾಕ್ಸಲ್ಲಿ ಕಾಯಿನ್ನ ಹಾಕಿಟ್ಟೆ. ಇನ್ನು ಕಳಶದ ಮೇಲೆ ಇಟ್ಟಿರ್ತಕ್ಕಂಥ ಚಿನ್ನದ ಸರ ಏನಿತ್ತು, ಚೈನು, ಅದನ್ನು ನಾನೇ ಹಾಕ್ಕೊಂಡು ಅವತ್ತು ನೈಟ್ ಕಳೆದ್ಬಿಟ್ಟೆ ಫ್ರೆಂಡ್ಸ್. ಅವತ್ತು ನೈಟ್ದೆಲ್ಲ ಆಗಿದ್ದಾದಮೇಲೆ ಇನ್ನು ಬೆಳಗ್ಗೆ ಎದ್ದು ಕಳಶ ಎಲ್ಲ ಸರಿ ಮಾಡಿಕೊಂಡೆ, ಅಂದರೆ ಕಳಶ ವಿಸರ್ಜನೆ ಎಲ್ಲ ಮಾಡಿಬಿಟ್ಟು ಮತ್ತು ಯಥಾ ಪ್ರಕಾರ ನಾರ್ಮಲಾಗಿ ಕಳಶ ಇಟ್ಟು ಪೂಜೆನ ಮಾಡಿದೆ ಫ್ರೆಂಡ್ಸ್. ಇದಾಗಿತ್ತು ಫ್ರೆಂಡ್ಸ್ ವೈಭವ ಲಕ್ಷ್ಮಿ ಪೂಜೆಯ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ನನಗೆ ಬೆಂಬಲವಾಗಿ ನಿಲ್ಲುತ್ತೆ ಅಂತ ಭಾವಿಸ್ತಾ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ. ಹೋಗಿ ಬರ್ತೀನಿ. ಥ್ಯಾಂಕ್ ಯು.